ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸ್ಪೀಕಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದಿನಾಂಕ 7/9/2025 ಕ್ಲಾಸಿಕ್ ಸಂಸ್ಥೆ ಧಾರವಾಡ ಇವರು ನಡೆಸಿದಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ನೇಮಕಾತಿಯ ಮಾಡೆಲ್ ಪೇಪರ್ನ ಒಂದಿಷ್ಟು ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ನ ನೋಡ್ತಾ ಹೋಗೋಣ. ಇದು ಮುಂಬರುವ ಪರೀಕ್ಷೆಗೆ ತುಂಬ ಅನುಕೂಲ ಆಗುತ್ತೆ. ನಾನು ಸಾಧ್ಯವಾದಷ್ಟು ಎಕ್ಸ್ಪ್ಲನೇಷನ್ ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. 2-3 ಭಾಗಗಳಲ್ಲಿ ಈ ಒಂದು ಕ್ವಶನ್ ಪೇಪರನ್ನು ನಿಮಗೆ ಡೀಟೇಲ್ ಆಗಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಕ್ವಶನ್ ಪೇಪರ್ ಬೇಕು ಅಂದರೆ ಗೂಗಲ್ನಲ್ಲಿ kpscjunction.in ಅಂತ ಸರ್ಚ್ ಮಾಡಿ. ಅಲ್ಲಿ ನಿಮಗೆ ಕರ್ನಾಟಕ ಪೊಲೀಸ್ ವಿಭಾಗ ಅನ್ನೋ ಒಂದು ಟಾಪಿಕ್ ಬರುತ್ತೆ. ಅಲ್ಲಿ ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ನಂಬರ್ ಇದೆ, ಸೊ ಅಲ್ಲಿ ಜಾಯಿನ್ ಕೂಡ ಆಗ್ಬೋದು. ಇನ್ನು ನಮ್ಮ ಕರ್ನಾಟಕದ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗೆ PDF ಮೆಟೀರಿಯಲ್ಗಳೇನೋ ಬೇಕು ಅಂದರೆ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ಪೇಯ್ಡ್ ಗ್ರೂಪ್ ಕೂಡ ಜಾಯಿನ್ ಆಗ್ಬೋದು. ಪ್ರಶ್ನೆ 1, ಮಹಾಕೂಟದಲ್ಲಿರುವ ಮಹಾಕೂಟೇಶ್ವರ ದೇವಾಲಯ ಈ ಕೆಳಗಿನ ಯಾವ ರಾಜಮನೆತನದ ವಾಸ್ತುಶಿಲ್ಪಿ ಕಲೆಯನ್ನ ಪ್ರದರ್ಶನ ಮಾಡುತ್ತದೆ? ಹೊಯ್ಸಳರು, ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು. ಸೊ ಮೊದಲನೇ ಪ್ರಶ್ನೆ ಈ ತರ ಇದೆ. ವಿಡಿಯೋನ ಪಾಸ್ ಮಾಡಿ ಉತ್ತರ ಕೊಡೋದಕ್ಕೆ ನೀವು ಟ್ರೈ ಮಾಡ್ಬೋದು. ಇನ್ನು ಎರಡನೇ ಪ್ರಶ್ನೆ, ವೆಂಚೂರ್ ಕ್ಯಾಪಿಟಲ್ಸ್ ಎಂದರೆ ಏನು? ವೆಂಚೂರ್ ಕ್ಯಾಪಿಟಲ್ಸ್ ಎಂದರೆ ಏನು? ಸಣ್ಣ ಆರಂಭಿಕ ಹಂತದ ಉದಯೋನ್ಮುಖ ಸಂಸ್ಥೆಗಳಿಗೆ ನೀಡಲಾಗುವ ಬಂಡವಾಳ, ನಷ್ಟದಲ್ಲಿರುವ ಕೈಗಾರಿಕೆಗಳ ಅಭಿವೃದ್ಧಿಗೆ ನೀಡಲಾಗುವ ಬಂಡವಾಳ, ಕೈಗಾರಿಕೆಗಳ ನವೀಕರಣಕ್ಕಾಗಿ ನೀಡಲಾಗುವ ಬಂಡವಾಳ, ಬೃಹತ್ ಕೈಗಾರಿಕೆಗಳು ನೂತನ ಘಟಕಗಳನ್ನು ಸ್ಥಾಪಿಸಲು ನೀಡಲಾಗುವ ಬಂಡವಾಳ. ಸೊ ಮೊದಲ 2 ಪ್ರಶ್ನೆಗಳಿವೆ. ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಕ್ವಶನ್ ನಂಬರ್ 1 ಅಂತ ಬರೀರಿ, ಆಪ್ಷನ್ ಅನ್ನ ಮೆನ್ಷನ್ ಮಾಡಿ. ಕ್ವಶನ್ ನಂಬರ್ 2 ಅಂತ ಬರೀರಿ, ಆಪ್ಷನ್ ಅನ್ನ ಮೆನ್ಷನ್ ಮಾಡಬಹುದು. ಸೊ ವಿಡಿಯೋನ ನಾನು 4-5 ಸೆಕೆಂಡ್ಗಳ ಕಾಲ ಪಾಸ್ ಮಾಡುತ್ತೇನೆ. ಆನ್ಸರ್ಸ್ ಅನ್ನ ಮಾಡೋದಕ್ಕೆ ಟ್ರೈ ಮಾಡಿ. ಈಗ ಆನ್ಸರ್ಸ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆಗೆ ಆನ್ಸರ್ ಚಾಲುಕ್ಯರು. ಮಹಾಕೂಟದಲ್ಲಿರುವ ಮಹಾಕೂಟೇಶ್ವರ ದೇವಾಲಯ ಚಾಲುಕ್ಯರ ರಾಜಮನೆತನದ ವಾಸ್ತುಶಿಲ್ಪ ಶೈಲಿಯನ್ನ ಪ್ರದರ್ಶನ ಮಾಡುತ್ತದೆ. ಹಾಗಾಗಿ ಆಯ್ಕೆ 3 ಸರಿಯಾದ ಉತ್ತರ. ನೆಕ್ಸ್ಟ್, ವೆಂಚೂರ್ ಕ್ಯಾಪಿಟಲ್ ಅಂದ್ರೆ ಸಣ್ಣ ಆರಂಭಿಕ ಹಂತದ ಉದಯೋನ್ಮುಖ ಸಂಸ್ಥೆಗಳಿಗೆ ನೀಡಲಾಗುವ ಬಂಡವಾಳ. Venture capital refers to the funding provided to small early stage startup companies. Next question, ಭಾರತದ ಆಕಸ್ಮಿಕ ನಿಧಿ ಅದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಅಂತಿದೆ. ಭಾರತದಲ್ಲಿ ಕಂಡುಬರುವ ಆಕಸ್ಮಿಕ ನಿಧಿ, ಕಂಟೇಜೆನ್ಸಿ ಫಂಡ್ ಆಫ್ ಇಂಡಿಯಾ ಅಂತ ಕರಿತೀವಿ. ರಾಷ್ಟ್ರಪತಿಯವರ ಪರವಾಗಿ ಕೇಂದ್ರದ CAG ಈ ನಿಧಿಯನ್ನ ನಿರ್ವಹಣೆ ಮಾಡ್ತಾರೆ. ಮೊದಲನೇ ಹೇಳಿಕೆ. ಎರಡನೇ ಹೇಳಿಕೆ, ಪ್ರತಿ ರಾಜ್ಯವು ತನ್ನ ಸ್ವಂತ ಆಕಸ್ಮಿಕ ನಿಧಿಯನ್ನ ಆರ್ಟಿಕಲ್ 297(2) ಅಡಿಯಲ್ಲಿ ಸ್ಥಾಪಿಸಲು ಸಂವಿಧಾನದಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ. ಇನ್ನು ಮೂರನೇ ಹೇಳಿಕೆ, ಈ ನಿಧಿ ರಚನೆಯ ಬಗ್ಗೆ ಭಾರತ ಸಂವಿಧಾನದ 267(1) ಆ ವಿಧಿಯಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ. ಇನ್ನು ನಾಲ್ಕನೇ ಹೇಳಿಕೆ, ಮೇಲಿನ ಎಲ್ಲವೂ ಸರಿ. ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ಕ್ವಶನ್ಗೆ ಭಾರತದ ಆಕಸ್ಮಿಕ ನಿಧಿಯ ಬಗ್ಗೆ ಮಾಹಿತಿ ಇದೆ, ಕಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ. ಸೊ ಆನ್ಸರ್ಸ್ನ ನೋಡೋದಾದ್ರೆ ಆಯ್ಕೆ 3, ಈ ನಿಧಿಯ ರಚನೆಯ ಬಗ್ಗೆ ಭಾರತ ಸಂವಿಧಾನದ 267(1) ಈ ವಿಧಿ ಇದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ ಅಂತ ಹೇಳ್ತೀವಲ್ಲ, ಈ ಹೇಳಿಕೆ ಸರಿಯಾಗಿದೆ. ಮೊದಲನೇ ಹೇಳಿಕೆ ಇದೆಯಲ್ಲ, ರಾಷ್ಟ್ರಪತಿಯವರ ಪರವಾಗಿ ಕೇಂದ್ರದ CAG ನಿಧಿಯನ್ನ ನಿರ್ವಹಣೆ ಮಾಡ್ತಾರೆ, ಇದು ಅಕ್ಯುರೇಟ್ ಇಲ್ಲ. ದಿಸ್ ಇಸ್ ನಾಟ್ ಅಕ್ಯುರೇಟ್. ದ ಕಂಟಿಜೆನ್ಸಿ ಫಂಡ್ ಇಸ್ ಅಂಡರ್ ದ ಕಂಟ್ರೋಲ್ ಆಫ್ ಪ್ರೆಸಿಡೆಂಟ್ ಅಂಡ್ ಫಂಡ್ಸ್ ಆರ್ ಮ್ಯಾನೇಜ್ಡ್ ಬೈ ದ ಸೆಕ್ರೆಟರಿ ಟು ದ ಗವರ್ನಮೆಂಟ್ ಆಫ್ ಇಂಡಿಯಾ ಇನ್ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಇದು ಪ್ರೆಸಿಡೆಂಟ್ ಅಂಡರ್ ಅಲ್ಲಿ ಇರುತ್ತೆ, ಆದರೆ ಇದನ್ನ ಮೇಂಟೈನ್ ಮಾಡೋದು ಗವರ್ನಮೆಂಟ್ ಆಫ್ ಇಂಡಿಯಾದ ಸೆಕ್ರೆಟರಿ, ವಿಚ್ ಕಮ್ಸ್ ಇನ್ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಫೈನಾನ್ಸ್ ಮಿನಿಸ್ಟ್ರಿ ಏನಿರ್ತದೆ ಅದ್ರ ಅಂಡರಲ್ಲಿ ಬರುವಂತಹ ಸೆಕ್ರೆಟರಿ ಇದನ್ನ ಕಂಟ್ರೋಲ್ ಮಾಡ್ತಾರೆ. ಬಟ್ ಇದು ನಮ್ಮ ರಾಷ್ಟ್ರಪತಿಯವರ ಅಂಡರ್ ಅಲ್ಲಿ ಇರುತ್ತೆ. ಹಾಗಾಗಿ ಮೊದಲನೇ ಹೇಳಿಕೆ ತಪ್ಪಾಗುತ್ತೆ. ಎರಡನೇ ಹೇಳಿಕೆ ಏನಿದೆ, ಪ್ರತಿ ರಾಜ್ಯ ತನ್ನ ಸ್ವಂತ ಆಕಸ್ಮಿಕ ನಿಧಿಯನ್ನ ಆರ್ಟಿಕಲ್ 297(2) ಅಡಿಯಲ್ಲಿ ಸ್ಥಾಪಿಸಲು ಸಂವಿಧಾನ ಕಲ್ಪಿಸಲಾಗಿದೆ ಅಂತ ಹೇಳಿದಾರಲ್ಲ, ಈ ಹೇಳಿಕೆ ತಪ್ಪಾಗಿದೆ. ಈ ಆರ್ಟಿಕಲ್ ಬಂದ್ಬಿಟ್ಟು 267(2). ಓಕೆ, ಇಲ್ಲಿ ಆರ್ಟಿಕಲ್ ನಂಬರ್ ತಪ್ಪಿದೆ, ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ಪ್ರತಿ ರಾಜ್ಯ ಕೂಡ ತನ್ನ ಸ್ವಂತ ಆಕಸ್ಮಿಕ ನಿಧಿಯನ್ನ ಆರ್ಟಿಕಲ್ 267(2) ಇದರ ಅಡಿಯಲ್ಲಿ ನಿರ್ವಹಣೆ ಮಾಡಬಹುದು. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ತಪ್ಪಾಗುತ್ತೆ.
ಇನ್ನು 2 ಸ್ಟೇಟ್ಮೆಂಟ್ಗಳು ತಪ್ಪಾಗಿರೋದ್ರಿಂದ 4ನೇ ಸ್ಟೇಟ್ಮೆಂಟ್ ಮೇಲಿನ ಎಲ್ಲವೂ ಅನ್ನೋದು ಕೂಡ ಇಲ್ಲಿ ಆನ್ಸರ್ ಆಗೋದಿಲ್ಲ. ಉಳ್ಕೊಂಡಿರುವಂತ ಒಂದೇ ಹೇಳಿಕೆ ಈ ನಿಧಿಯ ರಚನೆ ಬಗ್ಗೆ ಭಾರತ ಸಂವಿಧಾನದ ವಿಧಿ 267(1) ಇದರಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ, ಅಥವಾ ಇದು ಈ ಆರ್ಟಿಕಲ್ ಇದಕ್ಕೆ ಸಂಬಂಧಪಡುತ್ತದೆ. 2 ಕಾಯಗಳ ನಡುವೆ ಗುರುತ್ವಾಕರ್ಷಣೆ ಬಲಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇದು ಯಾವಾಗಲೂ ಹಿಮ್ಮುಖವಾಗಿರುತ್ತದೆ. ಇಟ್ ಆಲ್ವೇಸ್ ರಿಪಲ್ಸಿವ್. ಇದು ಯಾವಾಗಲೂ ಆಕರ್ಷಕವಾಗಿರುತ್ತದೆ. ಇಟ್ ಆಲ್ವೇಸ್ ಅಟ್ರಾಕ್ಟಿವ್. ಇದು ಯಾವಾಗಲೂ ತಟಸ್ಥವಾಗಿರುತ್ತದೆ. ಇಟ್ಸ್ ನ್ಯೂಟ್ರಲ್. ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಎ ಬಿ ಎರಡೂ ಸರಿ, ಮೇಲಿನ ಯಾವುದೂ ಅಲ್ಲ. ಸೊ ಇಲ್ಲಿ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಮಾತ್ರ ಸರಿ. ಇದು ಅಟ್ರಾಕ್ಟಿವ್ ಆಗಿರ್ತದೆ. 2 ಕಾಯಗಳ ನಡುವಿನ ಗುರುತ್ವಾಕರ್ಷಣೆ ಬಲಕ್ಕೆ ಸಂಬಂಧಪಟ್ಟಂಗೆ ಇದು ಹಿಮ್ಮುಖವಾಗಿರ್ತದೆ ಅಂತ ಏನ್ ಹೇಳ್ತೀರಾ, ಇದು ತಪ್ಪಾಗುತ್ತೆ. ಜೊತೆಗೆ ಇದು ನ್ಯೂಟ್ರಲ್ ಆಗಿರಲ್ಲ, ತಟಸ್ಥವಾಗಿರೋದಿಲ್ಲ. ಬಟ್ ಇಟ್ ಆಲ್ವೇಸ್ ಅಟ್ರಾಕ್ಟಿವ್. ಇದು ಯಾವಾಗಲೂ ಆಕರ್ಷಕವಾಗಿರ್ತದೆ. ದ ಕ್ವೆಶನ್ ಇಸ್ ಅಬೌಟ್ ದ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ 2 ಬಾಡೀಸ್. 2 ಕಾಯಗಳ ನಡುವಿನ ಗುರುತ್ವಾಕರ್ಷಣೆ ಬಲ ಅಥವಾ ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ಇರೋದ್ರಿಂದ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಆಲ್ವೇಸ್ ಅನ್ ಅಟ್ರಾಕ್ಟಿವ್ ಫೋರ್ಸ್ ಆಗಿರುತ್ತೆ. ಹಾಗಾಗಿ 2 ಕಾಯಗಳ ನಡುವಿನ ಗುರುತ್ವಾಕರ್ಷಣೆ ಬಲಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಹೇಳಬೇಕಾದ್ರೆ ಮೊದಲನೇ ಹೇಳಿಕೆ ಇಟ್ ಈಸ್ ಆಲ್ವೇಸ್ ರಿಪಲ್ಸಿವ್ ಅನ್ನೋದಾಗಲ್ಲ. 3ನೇ ಹೇಳಿಕೆ ಇಟ್ ಇಸ್ ನ್ಯೂಟ್ರಲ್ ಅನ್ನೋದು ಆಗಲ್ಲ. 2ನೇ ಹೇಳಿಕೆ ಇದು ಯಾವಾಗಲೂ ಆಕರ್ಷಕವಾಗಿರ್ತದೆ, ಇಟ್ ಇಸ್ ಆಲ್ವೇಸ್ ಅಟ್ರಾಕ್ಟಿವ್ ಅನ್ನೋದಾಗುತ್ತೆ. ಹಾಗಾಗಿ ಸಂಕೇತಗಳಲ್ಲಿ ಆಯ್ಕೆ 2 ಬಿ ಮಾತ್ರ ಸರಿ ಅನ್ನೋ ಉತ್ತರ ಸರಿಯಾಗುತ್ತೆ. ನೆಕ್ಸ್ಟ್, ಇತ್ತೀಚೆಗೆ ಪ್ರಧಾನಿ ಮೋದಿ ಅವರಿಗೆ ಯಾವ ದೇಶವು ಗ್ರ್ಯಾಂಡ್ ಕಾಲರ್ ಆಫ್ ದಿ ನ್ಯಾಷನಲ್ ಆರ್ಡರ್ ಆಫ್ ದಿ ಸದರ್ನ್ ಕ್ರಾಸ್ ಎನ್ನುವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ? ಇದು 5ನೇ ಪ್ರಶ್ನೆ. ಇದಕ್ಕೆ ಆಯ್ಕೆಗಳು ಬ್ರೆಜಿಲ್, ನಮೀಬಿಯಾ, ಅರ್ಜೆಂಟೈನಾ, ಘಾನಾ. ಇನ್ನು 6ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಂಪರ್ಕ ಬಲ ಕಾಂಟ್ಯಾಕ್ಟ್ ಫೋರ್ಸ್ಗೆ ಉದಾಹರಣೆಯಾಗಿದೆ? 2 ಪ್ರಶ್ನೆಗಳಿಗೆ ವಿಡಿಯೋನ ಪಾಸ್ ಮಾಡಿ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಪುರಸ್ಕಾರವನ್ನು ನೀಡಿದಂತಹ ದೇಶ, ಮೊದಲನೇ ಪ್ರಶ್ನೆ, ಇದಕ್ಕೆ ಸರಿಯಾದಂತ ಉತ್ತರ ಬ್ರೆಜಿಲ್ ಆಗಿರುತ್ತೆ. ಬ್ರೆಜಿಲ್ ದೇಶ ಗ್ರ್ಯಾಂಡ್ ಕಾಲರ್ ಆಫ್ ದಿ ನ್ಯಾಷನಲ್ ಆರ್ಡರ್ ಆಫ್ ದಿ ಸದರ್ನ್ ಕ್ರಾಸ್ ಎನ್ನುವ ಗೌರವವನ್ನು ಇತ್ತೀಚೆಗೆ ಪ್ರಧಾನಿ ಮೋದಿ ಅವರಿಗೆ ನೀಡಿದೆ. ಅಂಡ್ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಕಾಂಟ್ಯಾಕ್ಟ್ ಫೋರ್ಸ್? ಕಾಂಟ್ಯಾಕ್ಟ್ ಫೋರ್ಸ್ ಅಂದ್ರೆ ಸಂಪರ್ಕ ಬಲ ಅಂತ. ಆಯ್ಕೆ 1 ಫ್ರಿಕ್ಷನಲ್ ಫೋರ್ಸ್. ಘರ್ಷಣ ಬಲವನ್ನ ನಾವು ಸಂಪರ್ಕ ಬಲ, ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ. ಫ್ರಿಕ್ಷನಲ್ ಫೋರ್ಸ್ ಇಸ್ ಅ ರೆಸಿಸ್ಟೆನ್ಸ್ ಟು ದ ಮೋಷನ್ ಆಫ್ ಎನ್ ಆಬ್ಜೆಕ್ಟ್ ವೆನ್ ಇಟ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಅನದರ್ ಆಬ್ಜೆಕ್ಟ್ ಆಗಿರುತ್ತೆ. 2ನೇದು ಕಾಂತೀಯ ಬಲ. ಕಾಂತೀಯ ಬಲ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಆಗಿದೆ. ಸ್ಥಾಯಿ ವಿದ್ಯುತ್ ಶಕ್ತಿ ಮತ್ತು ಗುರುತ್ವಾಕರ್ಷಣ ಶಕ್ತಿ 3 ಕೂಡ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಆಗಿರ್ತವೆ. ಕಾಂಟ್ಯಾಕ್ಟ್ ಫೋರ್ಸ್ ಒಂದೇ ಒಂದು ಫ್ರಿಕ್ಷನಲ್ ಫೋರ್ಸ್, ದಟ್ ಈಸ್ ಘರ್ಷಣಾ ಬಲ. ನೆಕ್ಸ್ಟ್ ಪ್ರಶ್ನೆ 7ನೇದು, ಜೈನ ತತ್ವಶಾಸ್ತ್ರದ ಪ್ರಕಾರ ಆಸ್ತೇಯ ಎಂಬ ಪದವು ಈ ಕೆಳಗಿನ ಯಾವ ಅರ್ಥವನ್ನ ಸೂಚಿಸುತ್ತದೆ? ಹಿಂಸೆ ಮಾಡದಿರುವುದು, ಕಳ್ಳತನ ಮಾಡದಿರುವುದು, ಅತಿ ಆಸೆ ಪಡದಿರುವುದು, ಸತ್ಯವನ್ನ ನುಡಿಯುವುದು. 7ನೇ ಪ್ರಶ್ನೆ. ಸೊ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಸರಿಯಾದ ಉತ್ತರ ಜೈನ ತತ್ವಶಾಸ್ತ್ರದ ಪ್ರಕಾರ ಆಸ್ತೇಯ, ಅಕಾರ್ಡಿಂಗ್ ಟು ಜೈನ್ ಫಿಲಾಸಫಿ, ದ ವರ್ಡ್ ಆಸ್ತೇಯ ಮೀನ್ ನಾಟ್ ಸ್ಟೀಲಿಂಗ್ ಅಂತ, ಕಳ್ಳತನವನ್ನ ಮಾಡದಿರುವುದು. ಇದು ಜೈನ ಧರ್ಮದ ಫಿಲಾಸಫಿ ಪ್ರಕಾರ ಆಸ್ತೇಯ ಎನ್ನುವ ಪದದ ಅರ್ಥ ಕಳ್ಳತನವನ್ನ ಮಾಡದಿರುವುದು. ಆಯ್ಕೆ 2 ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು ಈ ಕೆಳಗೆ ನೀಡಲಾದ ರೋಗಗಳಲ್ಲಿ ಯಾವುದು ವೈರಸ್ನಿಂದ ಬರೋದಿಲ್ಲ ಅಂತ ಕೇಳಿದ್ದಾರೆ. ಚಿಕನ್ ಫಾಕ್ಸ್, ನಿಮೋನಿಯಾ, ರಿಂಗ್ ವಾರ್ಮ್ ಮತ್ತು ಬೇದಿ. ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಎ ಮತ್ತು ಡಿ ಮಾತ್ರ, ಎ ಮಾತ್ರ, ಎ ಮತ್ತು ಸಿ ಮಾತ್ರ, ಎ ಮತ್ತು ಬಿ ಮಾತ್ರ. ಈಗ 8ನೇ ಪ್ರಶ್ನೆಗೆ ನಿಮ್ಮ ಉತ್ತರ ಯಾವುದು ಅಂತ ಸೆಲೆಕ್ಟ್ ಮಾಡಿ. ವೈರಸ್ನಿಂದ ಹರಡುವಂತಹ ರೋಗ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಕೆಳಕಂಡವುಗಳಲ್ಲಿ ಚಿಕನ್ ಫಾಕ್ಸ್. ಚಿಕನ್ ಫಾಕ್ಸ್ ಇದೆಯಲ್ಲ, ಇದೊಂದೇ ವೈರಸ್ ಇಂದ ಬರುವಂತಹ ರೋಗಗಳು. ನಿಮೋನಿಯಾ, ರಿಂಗ್ ವಾರ್ಮ್, ಬೇದಿ ಇವೆಲ್ಲ ವೈರಸ್ ನಿಂದ ಬರುವಂತಹ ರೋಗಗಳೆಲ್ಲ. ಹಾಗಾಗಿ ಆಯ್ಕೆ 2 ಎ ಮಾತ್ರ ಸರಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಟ್ರಾನ್ಸ್ಪಿರೇಷನ್ ಎಂದರೆ? 9ನೇ ಪ್ರಶ್ನೆ. ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಸಸ್ಯದ ಪತ್ರರಂಧ್ರದ ಮೂಲಕ ನೀರು ಆವಿಯಾಗುವ ಪ್ರಕ್ರಿಯೆ.
ಸಸ್ಯಗಳು ಸೂರ್ಯನ ಬೆಳಕಿನೆಡೆಗೆ ಬಾಗುವ ಪ್ರಕ್ರಿಯೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸಸ್ಯಗಳು ವಾತಾವರಣಕ್ಕೆ ಬಿಡುಗಡೆ ಮಾಡುವ ಆಕ್ಸಿಜನ್ನ ಪ್ರಮಾಣ. ಸಸ್ಯಗಳ ಎಲೆಗಳಲ್ಲಿ ಕ್ಲೋರೋಫಿಲ್ ಮಟ್ಟ ಕಡಿಮೆಯಾಗುವಂತಹ ಸ್ಥಿತಿ. ಇವು 4ರಲ್ಲಿ ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು ಅಂತ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಯ್ಕೆ 1 ಆಗಿರುತ್ತೆ. ಸಸ್ಯದ ಪತ್ರರಂಧ್ರದ ಮೂಲಕ ನೀರು ಆವಿಯಾಗುವ ಪ್ರಕ್ರಿಯೆಯನ್ನ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಇನ್ನು ಸಾಮಾನ್ಯವಾಗಿ ಲೋಹದ ವಸ್ತುಗಳು ನೀರಿನಲ್ಲಿ ಕರಗಿದಾಗ ಈ ಕೆಳಗಿನ ಯಾವುದು ಉತ್ಪತ್ತಿಯಾಗುತ್ತದೆ ಅಂತ ಪ್ರಶ್ನೆ. ಸೊ ಸಾಮಾನ್ಯವಾಗಿ ಅಲೋಹದ ವಸ್ತುಗಳು ನಾನ್ ಮೆಟಲ್ಸ್ಗಳು ನೀರಿನಲ್ಲಿ ಕರಗಿದಾಗ ಆಸಿಡಿಕ್ ಆಕ್ಸೈಡ್ಗಳಾಗ್ತವೆ, ಆಮ್ಲದ ಆಕ್ಸೈಡ್ಗಳಾಗ್ತವೆ. ಆದಾಯ ಮತ್ತು ಬಳಕೆಯ ನಡುವಿನ ಸಂಬಂಧ ಈ ರೀತಿಯಾಗಿರುತ್ತದೆ. ಆದಾಯ ಮತ್ತು ಬಳಕೆಯ ನಡುವಿನ ಸಂಬಂಧ ವಿಲೋಮವಾಗಿರುತ್ತದೆ, ನೇರವಾಗಿರುತ್ತದೆ, ಭಾಗಶಃವಾಗಿರುತ್ತದೆ, ಯಾವುದೇ ಸಂಬಂಧವಿರುವುದಿಲ್ಲ. ಇನ್ನು 12ನೇ ಪ್ರಶ್ನೆ, ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ ಮಂಗೋಲಿಯನರ ಒಂದು ಗುಂಪಿಗೆ ದೆಹಲಿಯ ಸಮೀಪ ನೆಲೆಸಲು ಅವಕಾಶ ಕಲ್ಪಿಸಿದಂತ ದೆಹಲಿ ಸುಲ್ತಾನ ಯಾರು? ಈಗ ಕ್ವಶನ್ ನಂಬರ್ 11 ಮತ್ತು 12 ಅಂತ ಬರೆದು ನಿಮ್ಮ ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಮೊದಲನೇ 11ನೇ ಪ್ರಶ್ನೆ, ಆದಾಯ ಮತ್ತು ಬಳಕೆಯ ನಡುವಿನ ಸಂಬಂಧ ಯಾವ ತರದ್ದು? ನೇರವಾಗಿರುತ್ತಾ, ವಿಲೋಮವಾಗಿರುತ್ತಾ, ಭಾಗಶಃವಾಗಿರುತ್ತಾ, ಅಥವಾ ಎರಡಕ್ಕೂ ಯಾವುದೇ ಸಂಬಂಧ ಇರೋದಿಲ್ವಾ? 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೇರವಾಗಿರುತ್ತೆ. ಆದಾಯ ಮತ್ತು ಬಳಕೆಯ ನಡುವಿನ ಸಂಬಂಧ ನೇರವಾಗಿರುತ್ತೆ. ಜನರಲಿ ಆಸ್ ಇನ್ಕಮ್ increases, consumption also tends to increase directly. This means there is a positive direct relationship between them. ನಮ್ಮ ಹತ್ರ ಯಾವಾಗ ಹಣಕಾಸು ಆದಾಯ ಹೆಚ್ಚಾಗುತ್ತೋ ನಾವು ಅದನ್ನ ಬಳಕೆ ಮಾಡುವಂಥದ್ದು, ಖರ್ಚು ಮಾಡುವಂತಹ ರೀತಿ ಕೂಡ ಹೆಚ್ಚಾಗುತ್ತೆ. ಸ್ಟ್ಯಾಂಡರ್ಡ್ಸ್, ಲಿವಿಂಗ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ನಮ್ಮ ಆದಾಯಕ್ಕೆ ತಕ್ಕಂತೆ ನಾವು ಖರ್ಚುಗಳನ್ನ ಮಾಡೋಕೆ ಶುರು ಮಾಡ್ತೀವಿ. ಸೊ ನೇರವಾಗಿ ಇಲ್ಲಿ ಸಂಬಂಧವನ್ನ ಹೊಂದಿರ್ತದೆ, ವಿಲೋಮವಾಗಿರೋದಿಲ್ಲ, ಭಾಗಶಃವಾಗಿರೋದಿಲ್ಲ, ಅಥವಾ ಸಂಬಂಧ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಆದಾಯ ಮತ್ತು ಬಳಕೆ ಏನಿದೆ ಅವೆರಡರ ನಡುವೆ ಇನ್ಕಮ್ ಅಂಡ್ ಕನ್ಸಂಪ್ಷನ್ ಎರಡು ಕೂಡ ನೇರವಾಗಿ ಸಂಬಂಧವನ್ನು ಹೊಂದಿರ್ತವೆ. ದೇರ್ ಇಸ್ ಅ ಡೈರೆಕ್ಟ್ ಕನೆಕ್ಷನ್ ಬಿಟ್ವೀನ್ ಇನ್ಕಮ್ ಅಂಡ್ ಕನ್ಸಂಪ್ಷನ್. ಇನ್ನು 12ನೇ ಪ್ರಶ್ನೆ, ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ ಮಂಗೋಲಿಯನರ ಒಂದು ಗುಂಪಿಗೆ ಸೇರಿದ ಸಮೀಪ ನೆಲೆಸಲು ಅವಕಾಶ ಕಲ್ಪಿಸಿದ ದೆಹಲಿ ಸುಲ್ತಾನರ ಹೆಸರು ಜಲಾಲುದ್ದೀನ್ ಖಿಲ್ಜಿ ಅಂತ. ಜಲಾಲುದ್ದೀನ್ ಖಿಲ್ಜಿ ವಾಸ್ ದಿ ಫೌಂಡರ್ ಆಫ್ ಖಿಲ್ಜಿ ಡೈನೆಸ್ಟಿ ಇನ್ ಡೆಲ್ಲಿ ಸುಲ್ತಾನ್ಸ್. ದೆಹಲಿ ಸುಲ್ತಾನರಲ್ಲಿ ಖಿಲ್ಜಿ ಮನೆತನ ಅಂತ ಏನ್ ಬರುತ್ತೆ ಅದರ ಸ್ಥಾಪಕ ಜಲಾಲುದ್ದೀನ್ ಖಿಲ್ಜಿ ಆಗಿರ್ತಾರೆ. ಸೊ ಈತ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ ಮಂಗೋಲಿಯನ್ನರ ಒಂದು ಗುಂಪಿಗೆ ದೆಹಲಿ ಸಮೀಪ ನೆಲೆಸೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಜಾಗೃತ ಜ್ವಾಲಾಮುಖಿ ಆಕ್ಟಿವ್ ವ್ಯಾಲ್ಕನೋಸ್ಗಳು ಯಾವಿವು? ಸೆಂಟ್ ಹೆಲೆನಾ, ಮೌಂಟ್ ಫ್ಯೂಜಿಯಾಮ. ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಎರಡು ಸರಿ, ಎರಡು ಸರಿ ಇಲ್ಲ. ಜಾಗೃತ ಜ್ವಾಲಾಮುಖಿಗಳು ಯಾವುವು? ಸೊ ನೋಡಿ, ಫಸ್ಟ್ ಒನ್ ಇದೆಯಲ್ಲ, ಕೊಟ್ಟಿರುವಂತಹ ಮಾಹಿತಿಗಳ ಪ್ರಕಾರ ಸೆಂಟ್ ಹೆಲೆನಾ ದಿಸ್ ಇಸ್ ನಾಟ್ ಎ ಆಕ್ಟಿವ್ ವ್ಯಾಲ್ಕನೋ. ಮೌಂಟ್ ಫೌಜಿ ಕೂಡ ಆಕ್ಟಿವ್ ವ್ಯಾಲ್ಕನೋ ಅಲ್ಲ. ಸೊ ಇಲ್ಲಿ ಯಾವುವು ಅಂತ ಕೇಳಿದರೆ ಎರಡು ಕೂಡ ಆಗದಿರೋದ್ರಿಂದ ಆಪ್ಷನ್ 4 ಆಗ್ಬೇಕಿಲ್ಲಿ. ಸೊ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಯಾಕಂದ್ರೆ ಯಾವುವು ಅಲ್ಲ ಅಂತ ಕೇಳಿಲ್ಲ ಅಲ್ಲಿ. ಈ ಕೆಳಗಿನವುಗಳಲ್ಲಿ ಜಾಗೃತ ಜ್ವಾಲಾಮುಖಿಗಳು ಯಾವುವು? ಸೊ ಆಪ್ಷನ್ 4 ಎ ಮತ್ತು ಬಿ ಎರಡೂ ಅಲ್ಲ, ಎರಡು ಕೂಡ ಜಾಗೃತ ಜ್ವಾಲಾಮುಖಿಗಳಲ್ಲ. ನೆಕ್ಸ್ಟ್, ವಿದ್ಯಾ 6 ದಿನಗಳಲ್ಲಿ 100 ಬುಟ್ಟಿಗಳನ್ನ ತಯಾರಿಸುತ್ತಾರೆ. ಸುಮಾ 12 ದಿನಗಳಲ್ಲಿ 100 ಬುಟ್ಟಿಗಳನ್ನ ತಯಾರಿಸುತ್ತಾರೆ. ಹಾಗಾದರೆ ವಿದ್ಯಾ ಮತ್ತು ಸುಮಾ ಇಬ್ಬರು ಸೇರಿ 100 ಬುಟ್ಟಿಗಳನ್ನ ಎಷ್ಟು ದಿನಗಳಲ್ಲಿ ತಯಾರಿಸ್ತಾರೆ? ನೋಡಿ, ವಿದ್ಯಾ ಅನ್ನೋರು 100 ಬುಟ್ಟಿಗಳನ್ನ, ಬುಟ್ಟಿ ಅಂದ್ರೆ ಬ್ಯಾಸ್ಕೆಟ್ಸ್, 6 ದಿನದಲ್ಲಿ ತಯಾರಿಸ್ತಾರಂತೆ. ಅದೇ ಸುಮಾ ಅವ್ರಿಗಾದ್ರೆ 12 ದಿನ ಬೇಕಂತೆ. ಯಾವ ರೀತಿ ಸಾಲ್ವ್ ಮಾಡೋದು ಅಂದ್ರೆ, 100 ಬುಟ್ಟಿಗಳನ್ನ 6 ದಿನದಲ್ಲಿ ಮಾಡ್ತಾರೆ ಅಂದ್ರೆ ಒಂದು ದಿನದಲ್ಲಿ 16.67 ಬುಟ್ಟಿಗಳನ್ನ ತಯಾರು ಮಾಡ್ತಾರೆ. ಡಿವೈಡ್ ಮಾಡಿ, ಅಪ್ರಾಕ್ಸಿಮೇಟ್ಲಿ 16.67 ಬರುತ್ತೆ. ಸುಮಾ ಅವ್ರದ್ದು 12 ದಿನ ತಗೊಳ್ಳೋದ್ರಿಂದ 8.33 ಬರುತ್ತೆ ಪ್ರತಿದಿನಕ್ಕೆ. ಇವರಿಬ್ಬರದ್ದು ಕಂಬೈನ್ ಮಾಡಿದ್ರೆ
16.67 ಪ್ಲಸ್ 8.33 25 ಬುಟ್ಟಿಗಳನ್ನ ಇವರಿಬ್ರು ಸೇರಿದ್ರೆ ಒಂದು ದಿನದಲ್ಲಿ ತಯಾರು ಮಾಡಬಹುದು. ಈಗ ಸೊ ಇರ್ತಕ್ಕಂಥ ಒಟ್ಟು ಬುಟ್ಟಿಗಳ ಸಂಖ್ಯೆ ಎಷ್ಟು? 100 ಬುಟ್ಟಿಗಳನ್ನ ಇವರಿಬ್ರು ಸೇರ್ಕೊಂಡು ತಯಾರು ಮಾಡಬೇಕು ಅಂತ ಹೇಳಿದ್ದಾರೆ. ಇವರಿಬ್ರು ಸೇರ್ಕೊಂಡ್ರೆ ಒಂದು ದಿನಕ್ಕೆ 25 ಬುಟ್ಟಿಗಳು ತಯಾರಾದ್ರೆ 100 ಆಗ್ಬೇಕು ಅಂದ್ರೆ ಎಷ್ಟು ದಿನ ಬೇಕು? 25 × 4. 25 × 4 ಆದ್ರೆ 100 ಆಗುತ್ತೆ. ಸೊ 4 ದಿನಗಳಲ್ಲಿ ಇವರಿಬ್ರು ಸೇರ್ಕೊಂಡು 100 ಬುಟ್ಟಿಗಳನ್ನ ಹೆಣಿತಾರೆ. ಕ್ವಶನ್ ತುಂಬಾ ಸಿಂಪಲ್. 100 ಬುಟ್ಟಿಗಳನ್ನ ತಯಾರು ಮಾಡೋದಕ್ಕೆ ವಿದ್ಯಾ ಅವ್ರಿಗೆ 6 ದಿನ ಬೇಕು, ಸುಮಾ ಅವ್ರಿಗೆ 12 ದಿನ ಬೇಕು. ಅವರಿಬ್ರು ಸೇರ್ಕೊಂಡು 100 ಬುಟ್ಟಿನ ಒಟ್ಟಿಗೆ ಹೆಣಿದ್ರೆ ಎಷ್ಟು ದಿನ ಬೇಕಾಗುತ್ತೆ ಅಂತ. ಕ್ವಶನ್ ತುಂಬಾ ಸಿಂಪಲ್ ಇದೆ. 100 ಬುಟ್ಟಿಗಳನ್ನ ವಿದ್ಯಾ ಅವರು ಹೆಣಿಬೇಕು ಅಂದ್ರೆ ಅವ್ರಿಗೆ ಒಂದು ದಿನಕ್ಕೆ 16.67 ಬುಟ್ಟಿಗಳನ್ನ ಹೆಣಿತಾರೆ. ಇದು ಅಪ್ರಾಕ್ಸಿಮೇಟ್ ಆನ್ಸರ್ಸ್. ಯಾಕಂದ್ರೆ ಸ್ಟ್ಯಾಂಡರ್ಡ್ ಆಗಿ ಇಲ್ಲಿ ಕಟ್ ಆಫ್ ಮಾಡಿಲ್ಲ ನಾನು. ಎರಡು ಕೂಡ ಮರ್ಜ್ ಆದಾಗ ಈಕ್ವಲ್ ನಂಬರ್ ಬರುತ್ತೆ, ಅದಕ್ಕೆ ಸೇಮ್ ನಂಬರ್ ಬರುತ್ತೆ, ಇಂಟೀಜರ್ ಬರುತ್ತೆ. ಅದೇ ಸುಮಾ ಅವ್ರು 12 ದಿನ ಅಂತ ಹೇಳಿದಾಗ 8.33 ದಿನ ಬರುತ್ತೆ. ಎರಡನ್ನ ಕೂಡ್ಕೊಳ್ಳಿ, 25 ಬ್ಯಾಸ್ಕೆಟ್ಸ್ ಅನ್ನ ಇಬ್ರು ಸೇರಿ ಒಂದು ದಿನದಲ್ಲಿ ತಯಾರು ಮಾಡ್ಬೋದು. 4 ದಿನದಲ್ಲಿ 100 ಬ್ಯಾಸ್ಕೆಟ್ಸ್ ಅನ್ನ ಈಸಿಯಾಗಿ ತಯಾರು ಮಾಡ್ಬೋದು. ಜಾತ್ಯತೀತ ರಾಷ್ಟ್ರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಮತ್ತು ಸಂಕೇತಗಳ ಸಹಾಯದಿಂದ ಉತ್ತರಿಸಿ ಅಂತ ಮುಂದಿನ ಪ್ರಶ್ನೆ ಇದೆ. ಜಾತ್ಯತೀತ ರಾಷ್ಟ್ರಕ್ಕೆ ಯಾವುದೇ ಒಂದು ಧರ್ಮವನ್ನ ಅಧಿಕೃತ ರಾಷ್ಟ್ರ ಧರ್ಮವಾಗಿ ಸ್ಥಾಪಿಸುವುದಿಲ್ಲ. ಭಾರತದಲ್ಲಿ ಜಾತ್ಯತೀತತೆಯು ಎಲ್ಲಾ ಧರ್ಮಗಳಿಂದ ತಾಂತ್ವಿಕ ಮತ್ತು ಸಮಾನ ಅಂತರದ ಮನೋಭಾವನೆಯನ್ನ ನಾಗರಿಕರಲ್ಲಿ ಮೂಡಿಸುತ್ತೆ ಅಂತ ಕೇಳಿದ್ದಾರೆ. ಸಂಕೇತಗಳಿವೆ, ಉತ್ತರ ಕೊಡೋದಕ್ಕೆ ಟ್ರೈ ಮಾಡಿ. ಜಾತ್ಯತೀತ ರಾಷ್ಟ್ರ ಅಂದ್ರೆ ಸೆಕ್ಯುಲರ್ ಸ್ಟೇಟ್ ಅಂತ. ಸ್ಟೇಟ್ ದಟ್ ಡಸ್ ನಾಟ್ ಫೇವರ್ ಆರ್ ಅಫಿಷಿಯಲಿ ಎಂಡೋಸ್ ಎನಿ ಪರ್ಟಿಕ್ಯುಲರ್ ರಿಲಿಜನ್, ಇಟ್ ಟ್ರೀಟ್ ಆಲ್ ರಿಲಿಜನ್ಸ್ ಈಕ್ವಲಿ. ಜಾತ್ಯತೀತ ಅಂದ್ರೆ ಆ ಒಂದು ರಾಷ್ಟ್ರಕ್ಕೆ ಯಾವುದೇ ಒಂದು ಧರ್ಮ ಪರ್ಟಿಕ್ಯುಲರ್ ಆಗಿ ಅದನ್ನ ಆರಾಧನೆ ಮಾಡೋದಿಲ್ಲ, ಎಲ್ಲಾ ಧರ್ಮಗಳನ್ನ ಸರಿಸಮಾನವಾಗಿ ಆರಾಧನೆ ಮಾಡ್ತಾರೆ, ಎಲ್ಲಕ್ಕೂ ಸರಿಸಮಾನವಾದಂತಹ ಒಂದು ಗೌರವವನ್ನ ಕೊಡ್ತಾರೆ. ಹಾಗಾಗಿ ಸ್ಟೇಟ್ಮೆಂಟ್ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಸೆಕ್ಯುಲರ್ ಸ್ಟೇಟ್ ಡಸ್ ನಾಟ್ ಎಸ್ಟಾಬ್ಲಿಷ್ ಎನಿ ರಿಲಿಜನ್ ಆಸ್ ಇಟ್ಸ್ ಅಫಿಷಿಯಲ್ ಸ್ಟೇಟ್ ರಿಲಿಜನ್. ಜಾತ್ಯತೀತ ರಾಷ್ಟ್ರವು ಯಾವುದೇ ಒಂದು ಧರ್ಮವನ್ನು ಅಧಿಕೃತ ರಾಷ್ಟ್ರ ಧರ್ಮ ಅಂತ ಸ್ಥಾಪಿಸೋದಿಲ್ಲ. ಹಾಗಾಗಿ ಮೊದಲನೇ ಹೇಳಿಕೆ ಸರಿ. ಎರಡನೇದು ಸ್ಟೇಟ್ಮೆಂಟ್ ಬಿ, ಇನ್ ಎ ಸೆಕ್ಯುಲರ್ ನೇಷನ್ ದ ಗವರ್ನಮೆಂಟ್ ಪ್ರಮೋಟ್ಸ್ ಎ ಫೇರ್ ಆಟಿಟ್ಯೂಡ್ ಟುವರ್ಡ್ಸ್ ಆಲ್ ರಿಲಿಜನ್. ಭಾರತದಲ್ಲಿ ಜಾತ್ಯತೀತತೆಯು ಎಲ್ಲಾ ಧರ್ಮಗಳಿಂದ ತಾಂತ್ವಿಕ ಮತ್ತು ಸಮಾನ ಅಂತರದ ಮನೋಭಾವನೆಯನ್ನ ನಾಗರಿಕರಲ್ಲಿ ಮೂಡಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಇದು ಕೂಡ ಸರಿ. ಹಾಗಾಗಿ ಆಯ್ಕೆ 3 ಎ ಮತ್ತು ಬಿ ಎರಡು ಸರಿಯಾಗಿವೆ. ಸೊ ಉಳಿದಂತ ಕ್ವಶನ್ಸ್ ಅನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋಗಳು. ಧನ್ಯವಾದಗಳು.